ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ಹೋಗಿ ಬರಲು ಸಮಯಕ್ಕೆ ಸರಿಯಾಗಿ ಬಸ್ ನಿಲ್ಲಿಸುತ್ತಿಲ್ಲ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ನೇತೃತ್ವದಲ್ಲಿ ಹುಬ್ಬಳ್ಳಿ ಶಿರ್ಸಿ ರಾಜ್ಯ ಹೆದ್ದಾರಿಯನ್ನ 1 ಗಂಟೆ ಕಾಲ ರಸ್ತೆ ತಡೆ ನಡೆಸಿದ ಘಟನೆ ಬಾಚಣಕಿ ಗ್ರಾಮದಲ್ಲಿ ಬುಧವಾರ ಜರುಗಿದೆ. ಕೆಎಸ್ಆರ್ಟಿಸಿ ಬಸ್ಗಳು ಶಾಲಾ ಕಾಲೇಜುಗಳಿಗೆ ತೆರಳುವಾಗ ಕೈ ಮಾಡಿದ್ರೂ ನಿಲ್ಲದೆ ಬಸ್ಗಳನ್ನ ಮೈ ಮೇಲೆ ತರ್ತಾರೆ. ಬಸ್ ನಿಲುಗಡೆ ಇದ್ರೂ ನಿಲ್ಲಿಸದೆ ಕ್ಯಾರೆ ಮಾಡೋದಿಲ್ಲ. ಅದಕ್ಕಾಗಿ ರೊಚ್ಚಿಗೆದ್ದ ಗ್ರಾಮಸ್ಥರು ವಿದ್ಯಾರ್ಥಿಗಳು ಬಸ್ ತಡೆದು ಪ್ರತಿಭಟನೆ ಮಾಡಿದ್ರು. ಇದರಿಂದ 2 ಗಂಟೆ ಕಾಲ ರಾಜ್ಯ ಹೆದ್ದಾರಿ ಬಂದಾಗಿ ಕಿಲೋಮೀಟರ್ನಷ್ಟು ದೂರದವರೆಗೆ ವಾಹನಗಳು ನಿಂತಿರೋದು ಕಂಡು ಬಂದಿತ್ತು. ಆದರೂ ಯಾವೊಬ್ಬ ಅಧಿಕಾರಿಗಳು 2 ಗಂಟೆ ಕಳೆದ್ರೂ ಸ್ಥಳಕ್ಕೆ ಆಗಮಿಸಿರಲಿಲ್ಲ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂತೋಷ್ ಸಣ್ಣಮನಿ, ಅಂಬರೀಶ್ ಸಾಗರ್, ಗಿರೀಶ್, ಗ್ರಾಮಸ್ಥರು ಹಾಗೂ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ರೋಡ್ ಬಂದ್ ಮಾಡ್ರಿ. ಅವರು ಮಕ್ಕಳೇ ಅಲ್ಲ, ನಿಮ್ಮ ಮಕ್ಕಳಲ್ಲ, ನಿಮ್ಮ ಮಕ್ಕಳಲ್ಲ, ನಿಮ್ಮ ಮಕ್ಕಳಿಗೆ ನಮ್ಮ ಡಾಕ್ಟರ್ ಯು ಚಿತ್ತರಂಜನ್, ತಿಮ್ಮಪ್ಪ ನಾಯ್ಕ್ ಕೊಲೆ ಹಾಗೂ ಪರೇಶ್ ಮೇಸ್ತಾ ಸಾವು ಪ್ರಕರಣಗಳು ಕಾಂಗ್ರೆಸ್ ಸರ್ಕಾರದ ಕಾಲಾವಧಿಯಲ್ಲಿ ನಡೆದಿದ್ದು ಸಾಕ್ಷ್ಯಗಳು ಸಿಗದಂತೆ ನೋಡಿಕೊಳ್ಳಲಾಗಿದೆ. ನಮಗೆ ನ್ಯಾಯಾಂಗದ ಮೇಲೆ ವಿಶ್ವಾಸ ಇದ್ದು ಎಲ್ಲ ಪ್ರಕರಣಗಳಲ್ಲಿ ನ್ಯಾಯ ಸಿಗುವ ವಿಶ್ವಾಸ ಇದೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಮಹೇಶ್ ಹೇಳಿದರು. ಮುರುಡೇಶ್ವರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಾಕ್ಟರ್ ಯು ಚಿತ್ತರಂಜನ್, ತಿಮ್ಮಪ್ಪ ನಾಯ್ಕ್ ಬಿಜೆಪಿ ಪಕ್ಷಕ್ಕೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ. ಅವರ ಕೆಲಸ ಕಾರ್ಯಗಳನ್ನು ಪಕ್ಷ ಯಾವತ್ತೂ ಸ್ಮರಿಸಿಕೊಳ್ಳುತ್ತದೆ ಎಂದರು. ನಾವು ಹೊರಟಿರ್ತಕ್ಕಂಥ ಹಾದಿ, ನಾವು ಮಾಡ್ತಿರ್ತಕ್ಕಂಥ ಪ್ರಯತ್ನ ಎಲ್ಲವೂ ಬಹಳ ಫಲದಾಯಕವಾಗಿ ಸಿಗ್ತದೆ. ಅದಕ್ಕೆ ಹತ್ತಿರದಲ್ಲಿ ಬಹಳ ಒಂದು ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದು ರೀತಿಯಲ್ಲಿ ನಮ್ಮೆಲ್ಲರ ಕಾರ್ಯಕರ್ತರು, ಯಾಕೆಂದ್ರೆ ಬೂತ್ ತನಕದ ಚರ್ಚೆ ಕೂಡ ಇವತ್ತಾಯ್ತು. ಒಂದು ಬೂತ್ ಅನ್ನ ಹೇಗೆ ನಾವು ಬಿಜೆಪಿ ಬಲ ಮಾಡಬಹುದು ಅನ್ನೋ ಅಂತ ಇಷ್ಟು ಮೈನ್ಯೂಟ್ ಆಗಿ, ಇಷ್ಟು ಕೋರ್ ಇಶ್ಯೂ, ಇಷ್ಟು ಮ್ಯಾಕ್ರೋ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲೂ ಕೂಡ ಇವತ್ತು ಚರ್ಚೆ ಆಗಿರ್ತಕ್ಕಂಥ. ಮುರುಡೇಶ್ವರ ಆರ್ಎನ್ಎಸ್ ಸಭಾಗೃಹದಲ್ಲಿ ನಡೆದ ಮೊದಲ ದಿನದ ಸಭೆಯಲ್ಲಿ 160 ಪಕ್ಷದ ಪ್ರಮುಖರು ಭಾಗಿಯಾಗಿದ್ದು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಿನ್ನಡೆ ಕಂಡ 1 ಲಕ್ಷಕ್ಕೂ ಮತಗಟ್ಟೆಗಳಲ್ಲಿ 50%ಕ್ಕೂ ಹೆಚ್ಚು ಮತ ಬರುವಂತೆ ಕಾರ್ಯತಂತ್ರ ಹೆಣೆಯುವ ಬಗ್ಗೆ ಚರ್ಚೆಯಾಗಿದೆ. ಡಬಲ್ ಎಂಜಿನ್ ಸರ್ಕಾರದ ಪರಿಣಾಮಗಳು ಚುನಾವಣೆಯಲ್ಲಿ ಧನಾತ್ಮಕವಾಗಿ ಕಂಡುಬರಲಿದೆ. ಬೆಳಿಗ್ಗೆ ಪ್ರಾರಂಭ ಆಯಿತು. ರಾಜ್ಯ ಪದಾಧಿಕಾರಿಗಳು ಮತ್ತೆ 39 ನಮ್ಮ ಸಂಘಟನಾತ್ಮಕವಾದಂತಹ ಜಿಲ್ಲಾಧ್ಯಕ್ಷರು ಮತ್ತೆ ಪ್ರಭಾರಿಗಳು, ಸುಮಾರು 160 ಜನ ಈ ಬೆಳಗಿನ ಈ ಒಟ್ಟು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಪಕ್ಷ ಬಹಳ ಸ್ಥೂಲವಾಗಿ ತನ್ನೆಲ್ಲ ಇನ್ನೊಂದು ತಿಂಗಳ ಕಾರ್ಯ, ತಾನೇನ್ ಮಾಡಬೇಕಾಗಿದೆ, ತನ್ನ ಚಟುವಟಿಕೆ ಬಗ್ಗೆ ಬಹಳ ಗಂಭೀರವಾಗಿ ಪಕ್ಷದಲ್ಲಿ ಚರ್ಚೆ ಆಯಿತು. 150ರ ಗುರಿ ಏನು ನಮ್ಮ ಹಿರಿಯರು ನಿಶ್ಚಯ ಮಾಡಿದ್ರು, ಬಹಳ ಪಾಸಿಟಿವ್ ಆಗಿ ಚರ್ಚೆಯಿಂದ ಹೊರ ಬಂದಿರತಕ್ಕಂತ ಅಂಶ ಏನಪ್ಪಾ ಅಂತಂದ್ರೆ, ಯಾವುದೆಲ್ಲ ಸರ್ವೆಗಳು, ಬೇರೆ ಬೇರೆ ಏನೆಲ್ಲ ಚರ್ಚೆಗಳು ನಡೀತಾ ಇದೆ ಮಾಧ್ಯಮದ ಮಧ್ಯದಲ್ಲಿ, ನಮ್ಮೆಲ್ಲರ ಕಾರ್ಯಕರ್ತರ ಶ್ರಮ, ಪ್ರಯತ್ನ ಮತ್ತೆ ನಮ್ಮ ನಾಯಕತ್ವ, ಮತ್ತೆ ನಾವು ಕೊಟ್ಟಿರ್ತಕ್ಕಂತ ಡಬಲ್ ಇಂಜಿನ್ ಸರ್ಕಾರದ ಆಡಳಿತದ ಪರಿಣಾಮವಾಗಿ ಭಾರತೀಯ ಜನತಾ ಪಾರ್ಟಿ 150ರ ಗುರಿಯನ್ನ ಬಹಳ ಕಾನ್ಫಿಡೆಂಟ್ ಆಗಿ, ವಿಶ್ವಾಸದಲ್ಲಿ ನಾವು ತಲುಪುವುದರಲ್ಲಿ ಇದಿಲ್ಲ. ವೀರ ಸಾವರ್ಕರ್ ಬಗ್ಗೆ ಮಾತನಾಡುವ ಬಿಕೆ ಹರಿಪ್ರಸಾದ್ ಅಥವಾ ಡಿಕೆ ಶಿವಕುಮಾರ್ಗೆ ವ್ಯಕ್ತಿತ್ವ ಎನ್ನುವುದೇ ಇಲ್ಲ. ಕಾಂಗ್ರೆಸ್ ಒಂದೇ ಮನೆತನಕ್ಕೆ ಜೋತು ಬಿದ್ದಿದೆ. ಸಾವರ್ಕರ್ ಹೆಸರಿನಲ್ಲಿ ತಾವು ಮತ ಕ್ರೋಢೀಕರಣ ನಡೆಸುತ್ತಿಲ್ಲ. ಒಬ್ಬ
ಡಿ.ಕೆ. ಹರಿಪ್ರಸಾದ್ ಇರ್ಬೋದು, ಕೊತ್ವಾಲ್ ರಾಮಚಂದ್ರನ ಶಿಷ್ಯ, ಕೊತ್ವಾಲ್ ರಾಮಚಂದ್ರ ಸ್ಕೂಲಿನ ಸ್ಟೂಡೆಂಟ್ ಡಿ.ಕೆ. ಶಿವಕುಮಾರ್ ಇವರಿಗೆ ದೇಶಭಕ್ತರು ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ಬಂಡತನದಿಂದ, ಬಟಿಂಗತನದಿಂದ, ಭ್ರಷ್ಟಾಚಾರ ಮಾಡಿ, ಮೋಸ ಮಾಡಿ ರಾಜಕೀಯದಿಂದ ಬಂದಂತ ಇವರು ಮಹಾಪುರುಷರ ಬಗ್ಗೆ ಮಾತನಾಡ್ತಕ್ಕಂತ ಯಾವ ನೈತಿಕತೆಯೂ ಇಲ್ಲ, ಅವ್ರ ಹತ್ರ ಯಾವ ಕ್ಯಾರೆಕ್ಟರ್ ಇಲ್ಲ. ಒಂದು ಕ್ಯಾರೆಕ್ಟರ್ ರಿಫ್ಲೆಕ್ಟ್ ಆಗ್ತದೆ. ಒಬ್ಬ ವ್ಯಕ್ತಿತ್ವ ಅನ್ನತಕ್ಕಂಥದ್ದು ಬಹಳ ಸಾರ್ವಜನಿಕ ಬದುಕಿನಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಆದ್ರೆ ವ್ಯಕ್ತಿತ್ವನೇ ಇಲ್ದಿರ್ತಕ್ಕಂಥ ವ್ಯಕ್ತಿಗಳು ಇವರು ಮಹಾಪುರುಷರ ಬಗ್ಗೆ ಮಾತನಾಡ್ತಾರೆ ಅಂತಂದ್ರೆ ಭೂತದ ಕೈಲಿ ಭಗವದ್ಗೀತೆ ಬಂದಂಗೆ. ಬೆಂಗಳೂರು ಫ್ಲೈಓವರ್ಗೆ ಸಾವರ್ಕರ್ ಹೆಸರನ್ನ ಇಟ್ಟಾಗ ಶಿವಮೊಗ್ಗದಲ್ಲಿ ಸಾವರ್ಕರ್ ಭಾವಚಿತ್ರವನ್ನ ಇಟ್ಟಾಗ ಜಿಹಾದಿ ಮನಸ್ಥಿತಿಯವರು ಗದ್ದಲ ಎಬ್ಬಿಸಿದ್ರು. ಅದಕ್ಕೆ ಸಿದ್ದರಾಮಯ್ಯನವರು ಬೆಂಬಲವಾಗಿ ನಿಂತರು. ಇದನ್ನ ಯಾರೂ ಸಹಿಸಿಕೊಳ್ಳೋದಿಲ್ಲ ಎಂದ್ರು. ಯಾವಾಗ ಬೆಂಗಳೂರಿನ ಒಂದು ಫ್ಲೈಓವರ್ಗೆ ಸಾವರ್ಕರ್ ಹೆಸರಿಡಬೇಕು ಅಂತ ಸಂದರ್ಭದಲ್ಲಿ ಅದನ್ನ ವಿರೋಧವನ್ನ ಮಾಡಿದ್ರು ಕಾಂಗ್ರೆಸ್. ಶಿವಮೊಗ್ಗದೊಳಗಡೆ ಸಾವರ್ಕರ್ ಅವರ ಭಾವಚಿತ್ರದ ಕಟೌಟ್ ಗಳನ್ನ ಹಾಕಿದಂತ ಸಂದರ್ಭದಲ್ಲಿ ದೇಶದ್ರೋಹಿ ಜನಗಳು, ರಾಷ್ಟ್ರ ವಿರೋಧಿ ಜನಗಳು, ಜಿಹಾದಿ ಮಾನಸಿಕತೆ PFI ಜನಗಳು ಆ ಕಟೌಟ್ ಅನ್ನ ಸುಟ್ಟಾಕುವಂತ ಕೆಲಸ ಮಾಡಿದ್ರು. ಆಗ್ಲೂ ಕೂಡ ಸಿದ್ದರಾಮುಲ್ಲಾ ಖಾನ್ ಅಂತ ಇವರೆಲ್ಲರೂ ಕೂಡ ಅಂತ ವ್ಯಕ್ತಿಗಳಿಗೆ ಬೆಂಬಲ ಕೊಡುವಂತ ಕೆಲಸವನ್ನ ಮಾಡಿದ್ರು. ಸಹಜವಾಗಿ ಈ ದೇಶದೊಳಗಡೆ ಏನ್ ಬೇಕಾದ್ರೆ ಅಪಮಾನವನ್ನ, ಅಗೌರವನ್ನ ಸಹಿಸ್ತಾರೆ. ದೇಶದ ಧರ್ಮ, ಮಾನ, ಅಪಮಾನ ಮತ್ತೆ ಈ ದೇಶದ ಮಹಾಪುರುಷರಿಗೆ ಅಗೌರವವಾಗಿ ನಡ್ಕೊಂಡ್ರೆ ಯಾರು ಕೂಡ ಸಹಿಸ್ತಾರೆ. ಅದು ಕೂಡ ನನಗೆ ಇಷ್ಟು ನಂಬಿಕೆ ಹೇಳ್ತೀನಿ, ಒಂದು ವೇಳೆ ಸಾವರ್ಕರ್ ಅವರಿಗೆ ಇವರೇನ್ ಕಾಂಗ್ರೆಸ್ ಅಂದ್ರೆ ಇಷ್ಟೊಂದು ಕೃತಜ್ಞ ಸಮಾಜ, ಇಷ್ಟೊಂದು ಕೃತಜ್ಞ ದೇಶ ನಮ್ದಾಗ್ಲಿಕ್ಕೆ ಸಾಧ್ಯ. ಒಬ್ಬ ವ್ಯಕ್ತಿ 50 ವರ್ಷ ತನ್ನನ್ನೇ ಅರ್ಪಣೆ ಮಾಡ್ಕೊಂಡು ಇಡೀ ಕುಟುಂಬ ಅವಿಸಿನ ರೂಪದಲ್ಲಿ ತನ್ನನ್ನೇ ಅರ್ಪಿಸ್ಕೊಂಡಂತ ಒಂದು ಕುಟುಂಬದ ಕಾಂಗ್ರೆಸ್ ಒಂದೇ ಮನತನಕ್ಕೆ ಗ್ಲೋರಿಫೈ ಮಾಡ್ತಾರೆ. ಈ ಎರಡು ಕೊಲೆಗಳಾದಂತದ್ದು ಕೂಡ ಕಾಂಗ್ರೆಸ್ ಒಳಗಡೆ. ಕಾಂಗ್ರೆಸ್ ಈ ದೇಶದೊಳಗಡೆ ಬಿಜೆಪಿನ ಯಾವ ರೀತಿ ಅನ್ಟಚಬಲ್ ಆಗಿ ನೋಡಿತ್ತು, ಬಿಜೆಪಿನ ಹೇಗೆ ಸ್ಕೇಪ್ ಔಟ್ ಮಾಡಿತ್ತು, ಬಿಜೆಪಿನ ಹೇಗೆ ಮೂಲೆ ಗುಂಪು ಮಾಡೋ ಪ್ರಯತ್ನ ಮಾಡಿತ್ತು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಕಾಂಗ್ರೆಸ್ಸಿನ ಅವಧಿ ಒಳಗಡೆ ನಡೆದಿರ್ತಕ್ಕಂಥ ಪ್ರತಿಯೊಂದು ಹತ್ಯೆಯನ್ನು ಕೂಡ ಸಾಕ್ಷಿ ಸಿಗದೆ ಇರೋ ರೀತಿ, ತನಿಖೆ ಮುಂದಕ್ಕೆ ಹೋಗದೆ ಇರೋ ರೀತಿ, ಕಾಂಗ್ರೆಸ್ಸಿನ ವ್ಯವಸ್ಥಿತ ರೀತಿಯ ಪಿತೂರಿ, ಕಾಂಗ್ರೆಸ್ ಅದನ್ನ ಮಾಡಿರ್ತಕ್ಕಂಥ ಷಡ್ಯಂತ್ರಗಳು. ಅವತ್ತು ಚಿತ್ತರಂಜನ್ ವಿಚಾರದಲ್ಲಿ ಇರ್ಬೋದು, ತಿಮ್ಮಪ್ಪ ನಾಯಕ್ ಅವರ ವಿಚಾರದಲ್ಲಿ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ನಡ್ಕೊಂಡಂತ ರೀತಿ, ತನಿಖೆ ಮಾಡಿದಂತ ರೀತಿ, ತನಿಖೆಗೆ ವಿಳಂಬ ಮಾಡಿದಂಥದ್ದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಕ್ಷಿ ಸಿಗದೆ ಇರೋ ರೀತಿ ಮಾಡಿರ್ತಕ್ಕಂಥದ್ದು, ಇವತ್ತು ಕೂಡ ಈ ಇಬ್ರು ನಮ್ಮ ಹಿರಿಯ ನಾಯಕರಿಗೆ ನ್ಯಾಯ ಸಿಗ್ತಕ್ಕಂಥ ಅವಕಾಶ ಇನ್ನೂ ಆಗಿದೆ. ನನಗೆ ವಿಶ್ವಾಸ ಇದೆ, ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ನಂಬಿಕೆ ಇದೆ. ಎಂತ ಪರಿಸ್ಥಿತಿ ಬಂದ್ರೂ ಸರಿ, ಈ ನಮ್ಮಿಬ್ಬರ ಏನು ಇಬ್ರು ಮಾತ್ರ ಅಂತಾರೆ, ಈ ಕಾಂಗ್ರೆಸ್ ಅವಧಿ ಒಳಗಡೆ, ಬೇರೆ ಬೇರೆ ಅವಧಿ ಒಳಗಡೆ ಕರ್ನಾಟಕ ಒಳಗಡೆ ಒಂದು 24ಕ್ಕೂ ಹೆಚ್ಚು ನಮ್ಮ ಕಾರ್ಯಕರ್ತರ ಹತ್ಯೆ ಏನಾಗಿದೆ. ಎಲ್ಲಾ ಪ್ರಕರಣಗಳಲ್ಲೂ ನ್ಯಾಯ ಒದಗಿಸ್ತಕ್ಕಂಥ, ಅದಕ್ಕೆ ವಿಳಂಬ ಆಗಿರ್ಬೋದು, ಆದ್ರೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಪಕ್ಷ ಮಾಡೇ ಮಾಡುತ್ತೆ. ಅವರ ಬಲಿದಾನ ಎಂದೂ ಕೂಡ ಶಾಸಕ ಪಿ. ರಾಜೀವ್, ಕರುಣಾಕರ್ ಕಾಸ್ಲೆ, ಚಂದ್ರ ಎಸಳೆ, ಪ್ರಶಾಂತ್ ನಾಯ್ಕ್, ಭಟ್ಕಳ ಬಿಜೆಪಿ ಮಂಡಲ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ, ಈಶ್ವರ್ ನಾಯ್ಕ್, ದಶರಥ ಬಂಡಿವಡ್ಡರ್, ಮುಕುಂದ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ಕಳೆದ 1-2 ವರ್ಷಗಳಿಂದ ಬಿಜೆಪಿ ಕಾರ್ಯಕ್ರಮಗಳಿಂದ ಸಂಸದ ಅನಂತಕುಮಾರ್ ಹೆಗಡೆ ದೂರವಾಗುತ್ತಿರುವುದೇಕೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಕೇಳುತ್ತಿದ್ದಂತೆಯೇ ಅಲ್ಲಿಯವರೆಗೂ ಕಾಂಗ್ರೆಸ್ ವಿರುದ್ಧ ಸರಾಗವಾಗಿ ಆರೋಪಗಳ ಮಳೆಗರೆಯುತ್ತಿದ್ದ ಬಿಜೆಪಿ ರಾಜ್ಯ ವಕ್ತಾರ ಮಹೇಶ್ ಇಲ್ಲಿಗೆ ಪತ್ರಿಕಾಗೋಷ್ಠಿಯನ್ನ ಮುಗಿಸೋದಾಗಿ ಹೇಳಿಕೊಂಡು ಅಲ್ಲಿಂದ ನಡೆದೇ ಬಿಟ್ರು. ಲಿಂಗ ಸಮಾನತೆಯ ಅಂಕೋಲಾ ಡೋಂಗ್ರಿ ಪಂಚಾಯತದಲ್ಲಿ ಮೈತ್ರಿ ಸಂಜೀವಿನಿ ಸ್ವಸಹಾಯ ಸಂಘ, ಗ್ರಾಮ ಪಂಚಾಯತ್ ಒಕ್ಕೂಟ ಇವರಿಂದ ಸಭೆ ಹಾಗೂ ಜಾಥಾ ಕಾರ್ಯಕ್ರಮ ನಡೆಸಲಾಯಿತು. ಒಕ್ಕೂಟದ ಅಧ್ಯಕ್ಷೆ ಶಾರದಾ ಆರ್ ಭಟ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸಮಾಜದಲ್ಲಿ ಮಹಿಳೆಯರು ತಮ್ಮೊಳಗಿನ ಸಂಕುಚಿತ ಮನೋಭಾವವನ್ನ ಬಿಟ್ಟು ಹೊರಬರಬೇಕು. ಪ್ರತಿ ರಂಗದಲ್ಲೂ ಸಮಾನವಾದ ಸ್ಥಾನಮಾನ ಪಡೆಯಬೇಕು. ಹೆಣ್ಣು ಅನ್ನೋ ಕೀಳರಿಮೆಯಿಂದ ಹೊರಬಂದು ತನಗಾದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು. ಅಬಲೆಯನ್ನು ಹಣೆಪಟ್ಟಿ ತೆಗೆದು ಸಬಲಳಾಗಿ ನಿಲ್ಲಬೇಕೆನ್ನುವ ಉದ್ದೇಶದಿಂದ ಸರ್ಕಾರ ಮಹಿಳಾ ಸ್ವಸಹಾಯ ಸಂಘಟನೆಯ ಮೂಲಕ ಮಹಿಳೆಯರಿಂದಲೇ ಧ್ವನಿ ಎತ್ತುತ್ತಿದೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಯಶಸ್ಸನ್ನ ಸಾಧಿಸಿ ನಾವು ಪುರುಷರಿಗೆ ಸಮಾನರು, ಸ್ವಾವಲಂಬಿ ಜೀವನ ನಡೆಸಬೇಕು. ಹಿಂಸೆ, ಅತ್ಯಾಚಾರ, ಹಕ್ಕುಗಳಿಗೆ ಧಕ್ಕೆಯಾದಲ್ಲಿ ಧ್ವನಿ ಎತ್ತುತ್ತೇವೆ ಅನ್ನೋದು ಈ ಸಭೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು. ಪಂಚಾಯತ್ ಅಧ್ಯಕ್ಷೆ ಲತಾ ಪಟ್ಗಾರ್, ಪಂಚಾಯತ್ ಸದಸ್ಯೆ ರೇಣುಕಾ ಸಿದ್ದಿ, ಗೌರವ ಶಿಕ್ಷಕ ಮಹೇಶ್ ಭಟ್, ಒಕ್ಕೂಟದ ಕಾರ್ಯದರ್ಶಿ ಶಶಿಕಲಾ ಗೌಡ ಮಾತನಾಡಿ ಮಹಿಳೆಯರ ದೌರ್ಬಲ್ಯ, ಸಂಕುಚಿತ ಭಾವ, ಸಮಾನತೆಯ ಸದುಪಯೋಗದ ಕುರಿತು ಮಾತನಾಡಿದರು. ರಂಗೋಲಿ ಸ್ಪರ್ಧೆ ನಡೆಸಲಾಯಿತು. ವಿಶಾಲ್ ನಾಯ್ಕ್, ಸೌಮ್ಯಶ್ರೀ ವೈದ್ಯ, ಶಾರದಾ ಭಟ್ ನಿರ್ಣಾಯಕರಾಗಿದ್ದರು. ಸಂಘದ ಎಂಬಿ ಕೆ ಗೌರಿ ನಿರ್ವಹಣೆ ಮಾಡಿದ್ರು. ಎಲ್ಸಿಆರ್ಪಿ ಶ್ವೇತಾ ವಂದಿಸಿದ್ರು.
ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನ ರಾಜ್ಯ ಸರ್ಕಾರ ಸದನದಲ್ಲಿ ಮಂಡಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ಒತ್ತಾಯಿಸಿ ಆದಿಜಾಂಬವಂತ ಸಂಘಟನೆ ಮಹಾನಾಯಕ ಡಾ ಬಿಆರ್ ಅಂಬೇಡ್ಕರ್ ಸೇನೆ ವತಿಯಿಂದ ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಲಾಯಿತು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನ ರಾಜ್ಯ ಸರ್ಕಾರ ಸದನದಲ್ಲಿ ಮಂಡಿಸಿ ಸುಮಾರು 20 ವರ್ಷಗಳಿಂದ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನ ಜಾರಿಗೊಳಿಸಬೇಕೆಂದು ನಮ್ಮ ಹಿರಿಯರು, ಸಮಾಜದ ಮುಖಂಡರು, ಸ್ವಾಮೀಜಿಗಳು ಮತ್ತು ಆದಿಜಾಂಬವಂತ ಸಮಾಜ, ಮಾದಿಗ ಸಮಾಜ, ಮಾದಿಗ ದಂಡೋರ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ಧ್ವನಿ, ಅಂಬೇಡ್ಕರ್ ಸೇನೆ ಹಲವಾರು ಸಂಘಟನೆಗಳು ನಿರಂತರವಾಗಿ ಹೋರಾಟ ಮಾಡುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ವತಿಯಿಂದ 13 ತಾಲೂಕಿನಲ್ಲಿ ಮಾದಿಗ ಸಮುದಾಯದ ಜನಾಂಗವೂ ಹೆಚ್ಚಾಗಿದ್ದು, ಮುಂದಿನ ದಿನದಿಂದ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನ ಜಾರಿಗೆ ತರಲಿಲ್ಲ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಹೋರಾಟ ಮಾಡಬೇಕಾಗುತ್ತದೆ. ಹಾಗಾಗಿ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನ ರಾಜ್ಯ ಸರ್ಕಾರದ ಸದನದಲ್ಲಿ ಮಂಡಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿ ಸೇನೆ ಅಧ್ಯಕ್ಷರು, ಆದಿಜಾಂಬವಂತ ಸಂಘದ ಅಧ್ಯಕ್ಷ ಚಂದ್ರಕಾಂತ್ ಭೀಮಪ್ಪ ನಡಿಗೇರ್, ಪ್ರಮುಖರಾದ ಅನಿಲ್ ಕಾಂಬಳೆ, ಸರಸ್ವತಿ ಚೌಹಾಣ್, ಶ್ರೀನಿತ್ಯ ಕಾಂಬಳೆ, ಹನುಮಂತ ಹರಿಜನ್, ಸತೀಶ್ ಚೌಹಾಣ್, ಸುರೇಶ್ ಕೇದಾರಿ, ರವಿಚಂದ್ರನ್ ಶೇರಖಾನೆ, ದತ್ತು ಮಾಳಗೆ, ಲಕ್ಷ್ಮೀ ಹುಣಸಿಕಟ್ಟಿ, ಅಶ್ವಿನಿ ಕಾಂಬಳೆ, ಮಂಜುಳಾ ಬಾವಿ, ವಿಶ್ರಾಂತಿ, ಅಪ್ಪಸಾಬ್ ಕಾಂಬಳೆ, ರಾಜೇಶ್ ಬಿರಾದಾರ್, ಶಿವರಾಜ್ ಕಾಂಬಳೆ, ಮಂಜುನಾಥ್ ಮುಂತಾದವರು ಭಾಗವಹಿಸಿದ್ದರು. ಮುರುಡೇಶ್ವರ 6ನೇ ಸಭಾಗೃಹದಲ್ಲಿ ಆಯೋಜಿಸಲಾಗಿರುವ ರಾಜ್ಯ ಬಿಜೆಪಿ ಪದಾಧಿಕಾರಿಗಳ ಸಭೆಯ ಸಂಬಂಧ ಭಟ್ಕಳ ಸಂಶುದ್ದೀನ್ ಸರ್ಕಲ್ ಟವರ್ಗೆ ಬಿಜೆಪಿ ಬಾವುಟಗಳನ್ನು ಲಗತ್ತಿಸಿರುವುದನ್ನು ವಿರೋಧಿಸಿ ಎಸ್ಡಿಪಿಐ ಕಾರ್ಯಕರ್ತರು ಮಂಗಳವಾರ ಮಧ್ಯಾಹ್ನ ಇಲ್ಲಿನ ಪುರಸಭಾ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು. ಭಟ್ಕಲ್ ಸರ್ಕಲ್ ಸರ್ಕಾರದ ಆಸ್ತಿಯಾಗಿದ್ದು ಅದರ ಮೇಲೆ ದೇಶ ಹಾಗೂ ರಾಜ್ಯ ಬಾವುಟಗಳನ್ನು ಅಂಟಿಸಬಾರದು ಎಂದು ಪುರಸಭಾ ವತಿಯಿಂದ ಸೂಚನಾ ಫಲಕ ಹಾಕಲಾಗಿದೆ. ಆದರೆ ಟವರ್ ಮೇಲೆ ಬಿಜೆಪಿ ಬಾವುಟ ಹಾರಿಸಲಾಗಿದ್ದು ಇದು ನಿಯಮ ಬಾಹಿರ ಕೃತ್ಯವಾಗಿದೆ. ಕೂಡಲೇ ಬಾವುಟ ತೆರವಿಗೆ ಕ್ರಮ ಕೈಗೊಳ್ಳಬೇಕು ಎಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಕರ್ತರು ಆಗ್ರಹಿಸಿದರು. ಪ್ರತಿಭಟನೆಯನ್ನ ಕೈಬಿಡುವಂತೆ ಮನವೊಲಿಸಲು ಪುರಸಭಾ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಮುಂದಾದರಾದರೂ ಅದಕ್ಕೆ ಪ್ರತಿಭಟನಾಕಾರರು ಬಗ್ಗಲಿಲ್ಲ. ಸಂಜೆ 5 ಗಂಟೆಯ ಒಳಗಾಗಿ ಬಿಜೆಪಿ ಬಾವುಟಗಳನ್ನು ತೆರವುಗೊಳಿಸಬೇಕು, ಇಲ್ಲದಿದ್ದರೆ ಸರ್ಕಲ್ನಲ್ಲಿಯೇ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ರು. ನಂತರ ಬಾವುಟ ಲಗತ್ತಿಸುವುದರ ಬಗ್ಗೆ ಸಂಬಂಧಪಟ್ಟವರಿಗೆ ನೋಟಿಸ್ ಜಾರಿ ಮಾಡೋದಾಗಿ ಅಧಿಕಾರಿಗಳು ಭರವಸೆ ನೀಡಿದ ನಂತರ ಪ್ರತಿಭಟನಾಕಾರರು ಅಲ್ಲಿಂದ ತೆರಳಿದ್ರು. ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ತೌಫಿಕ್ ಬ್ಯಾರಿ, ವಾಸಿಂ ಮನೆಗಾರ್ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರು. ಸಿಪಿಐ ದಿವಾಕರ್, ಎಸ್ಐ ಹನುಮಂತ ಕುಡಗುಂಟಿ, ಎಸ್ಐ ಬಿ ಸುಮಾ ಸಿಬ್ಬಂದಿಗಳೊಡನೆ ಸ್ಥಳದಲ್ಲಿ ಉಪಸ್ಥಿತರಿದ್ದರು. ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ, ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ, ಮಹಾಗಣಪತಿ ಮಂದಿರದ ಹತ್ತಿರ, ಕುಡ್ಲೆ ಬೀಚ್ ರೋಡ್, ಗೋಕರ್ಣ. ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ 9901735225. ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್, ಮೊಬೈಲ್ ಸಂಖ್ಯೆ 8073039018 9620342620. ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್, ಗೋಲ್ಡ್ ಜ್ಯುವೆಲ್ಲರಿ 916 BIS ಹಾಲ್ಮಾರ್ಕ್, Natural diamond jewelry, natural gemstones. Akarsha fashion jewelry, silver jewelry and articles, purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewellers. Get exciting offers on this Diwali. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ
ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ. 1935ರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಬಗೆಯ ಬಂಗಾರದಾಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ. ಹಿಂದೆ ಭೇಟಿ ನೀಡಿ. ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ.